ಎಲ್ಲರಿಗೂ ಬೆಳಗಿನ ವಂದನೆಗಳು. ಮಕ್ಕಳ, ನಾವು ಈ ದಿನ ಕನ್ನಡ 8ನೇ ತರಗತಿಯ ಕನ್ನಡ ಪಠ್ಯಭಾಗದ ಮೊದಲ ಪದ್ಯ ಭಾಗವಾದಂತಹ ಕನ್ನಡಿಗರ ತಾಯಿ ಎಂಬ ಪದ್ಯ ಭಾಗದ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗೋಣ. ಈ ಒಂದು ಪದ್ಯ ಕರ್ನಾಟಕದ ಏಕೀಕರಣದ ಪೂರ್ವದಲ್ಲೇ ಇದು ರಚನೆಯಾದಂತಹ ಒಂದು ಪದ್ಯ ಆಗಿದೆ. ಜಗತ್ತಿನಲ್ಲಿರುವ ಎಲ್ಲ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾಯ ಭಾಷೆಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಅಭಿವ್ಯಕ್ತಗೊಂಡಿದೆ. ಇವು ಜನಮಾನಸದ ಅಮೃತ ಧಾರೆಗಳಾಗಿವೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದಂತಹ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತವೆ. ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕ ಏಕೀಕರಣದ ಕನಸನ್ನು ಕಂಡವರು ಅನೇಕರು ಇದ್ದಾರೆ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ ಎಂದೆಲ್ಲ ಅನೇಕರು ನಾಡು ನುಡಿಯ ಶ್ರೇಷ್ಠತೆ ಪಾವಿತ್ರತೆಯನ್ನು ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವಂತಹ ಕಾರ್ಯದಲ್ಲಿ ತೊಡಗಿದರು. ಈ ಒಂದು ನಿಟ್ಟಿನಲ್ಲಿ ಮೂಡಿ ಬಂದಂತಹ ಕವನಗಳಲ್ಲಿ ಇದು ಸಹ ಒಂದಾಗಿದೆ. ಯಾವುದು? ಕನ್ನಡಿಗರ ತಾಯಿ ಎಂಬ ಈ ಒಂದು ಪದ್ಯ ಭಾಗ. ಹಾಗಾದ್ರೆ ಈ ಒಂದು ಪದ್ಯ ಭಾಗವನ್ನ ಬರೆದಂತಹ ಕವಿ ಯಾರಪ್ಪ ಅಂತಂದ್ರೆ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥವರು. ಅವರೇ ನಮ್ಮ ರಾಷ್ಟ್ರ ಕವಿಗಳಾದಂತಹ ನಮ್ಮ ಮೊದಲ ರಾಷ್ಟ್ರ ಕವಿಗಳು. ನಿಮಗೆ ಎಲ್ಲರೂ ಯಾರು ಅಂತ ಗೊತ್ತಿದ್ದಾರಲ್ವ ಮಕ್ಕಳ? ಯಾರು? ಎಂ ಗೋವಿಂದ ಪೈ ಅವರು. ಮೊದಲ ರಾಷ್ಟ್ರ ಕವಿ ಯಾರು? ಎಂ ಗೋವಿಂದ ಪೈ ಅವರು. ಎರಡನೆಯ ರಾಷ್ಟ್ರ ಕವಿ ಯಾರು? ಕುವೆಂಪು. ಎರಡನೆಯ ರಾಷ್ಟ್ರ ಕವಿ ಕುವೆಂಪು ಅವರು. ಹಾಗಾದ್ರೆ ಮೂರನೆಯ ರಾಷ್ಟ್ರ ಕವಿ ಯಾರಪ್ಪ ಅಂತಂದ್ರೆ ಜಿ.ಎಸ್. ಶಿವರುದ್ರಪ್ಪನವರು. ಇವರೆಲ್ಲರೂ ನಿಮಗೆ ಚಿರಪರಿಚಿತರು ಇದ್ದಾರೆ ಅಲ್ವಾ ಮಕ್ಕಳ? ಹಾಗಾದ್ರೆ ಈ ಕನ್ನಡಿಗರ ತಾಯಿ ಎಂಬ ಈ ಒಂದು ಪದ್ಯವನ್ನ ಬರೆದಂತಹ ಕವಿ ಯಾರಪ್ಪ ಅಂತಂದ್ರೆ ಎಂ ಗೋವಿಂದ ಪೈ. ಇವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇವರ ಜನನ 13/3/1883 ಇವರ ಒಂದು ಜನನ ಆಗುತ್ತೆ. ಇವರು ಎಲ್ಲಿ ಒಂದು ಜನನ ಆಯ್ತಪ್ಪ ಅಂತಂದ್ರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇವರ ಒಂದು ಜನನ ಆಯಿತು. ಇವರ ತಂದೆ ಸಾಹುಕಾರ ತಿಮ್ಮಪ್ಪೈ. ಇವರ ತಂದೆ ಯಾರು? ಸಾಹುಕಾರ ತಿಮ್ಮಪ್ಪೈ. ಇವರ ತಾಯಿ ದೇವಕಿ ಅಮ್ಮನವರು. ಇವರ ತಾಯಿ ಯಾರಪ್ಪ ಅಂತಂದ್ರೆ ದೇವಕಿ ಅಮ್ಮನವರು. ಈ ಗೋವಿಂದ ಪೈ ಅವರು BA ಪದವಿಯನ್ನು ಪಡೆದಿದ್ದರು. ನಂತರ ಇವರು ದೇಶಿ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಒಂದು ಪಾಂಡಿತ್ಯವನ್ನು ಸಹ ಉಳ್ಳಂತವರಾಗಿದ್ರು. ಇವರು ನಮ್ಮ ದೇಶದ ಭಾಷೆಗಳನ್ನಷ್ಟೇ ಅಲ್ಲ, ವಿದೇಶದ ಭಾಷೆಗಳಲ್ಲೂ ಸಹ ಪಾಂಡಿತ್ಯವನ್ನ ಪಡ್ಕೊಂಡಿದ್ರು. ಇವರು ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ. ಅಂದ್ರೆ ನಾವು ಕವಿತೆಗಳನ್ನು ಬರೆಯುವಾಗ, ಪದ್ಯವನ್ನು ಬರೆಯುವಾಗ ಪ್ರಾಸವಾಗಿ ನಾವು ಬರಿತೇವೆ. ಆದ್ರೆ ಈ ಕವಿ ಯಾವ ರೀತಿ ಬರ್ತಿದ್ರಪ್ಪ ಅಂತಂದ್ರೆ ಪ್ರಾಸ ಬಿಟ್ಟು ಪದ್ಯ ರಚಿಸಿದಂತಹ ಮೊದಲ ಕವಿ ಯಾರು? ಗೋವಿಂದ ಪೈ. ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಸಹ ಇವರು ಜನಪ್ರಿಯರಾದಂತಹವರು ರಾಷ್ಟ್ರಕವಿ ಗೋವಿಂದ ಪೈ ಅವರು. ಇವರ ಒಂದು ಮೊದಲ ಕವಿತೆ 1900ರಲ್ಲಿ ಸುಹಾಸಿನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ಇವರ ಮೊದಲ ಕವಿತೆ ಇದೆಯಲ್ಲ 1900ರಲ್ಲಿ ಸುಹಾಸಿನಿ ಎಂಬ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗುತ್ತೆ. ಇವರು ಅನೇಕ ಕವನ ಸಂಕಲನಗಳನ್ನು ಮತ್ತು ಕೃತಿಗಳನ್ನು
ಭಾಷಾಂತರಗಳನ್ನು ಸಹ ಇವರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರ ಒಂದು ಕವನ ಸಂಕಲನಗಳು ಯಾವ್ಯಾವ ಅಂತಂದ್ರೆ ಗಿಳಿಬಿಂಡು, ನಂದಾದೀಪ, ಇವು ಇವರ ಒಂದು ಕವನ ಸಂಕಲನಗಳು. ನಂತರ ಇವರು ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸೂಕ್ತ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದವನ್ನ ಮಾಡ್ತಾರೆ. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸೂಕ್ತ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದವನ್ನು ಮಾಡ್ತಾರೆ. ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಬೊಮ್ಮಟ ಜಿನಸ್ತುತಿಯನ್ನು ಸಹ ಇವರು ರಚಿಸ್ತಾರೆ. ರವೀಂದ್ರನಾಥ್ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಸಹ ಇವರು ಭಾಷಾಂತರಿಸಿದ್ದಾರೆ. ಯಾವ್ಯಾವ ಅಂತಂದ್ರೆ ರವೀಂದ್ರನಾಥ್ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಸಹ ಇವರು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಗತ ಎಂಬ ಪಂಚಕಾವ್ಯಗಳನ್ನು ಸಹ ಇವರು ರಚಿಸಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದರಲ್ಲದೆ ಇವರು ಅನೇಕ ಕೃತಿಗಳನ್ನು ಸಹ ಇವರು ರಚನೆ ಮಾಡಿದ್ದಾರೆ. ಕೃತಿಗಳು ಯಾವ್ಯಾವ ಅಂತಂದ್ರೆ ಚಿತ್ರಭಾನು, ಹೆಬ್ಬರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ, ಈ ಎಲ್ಲ ಒಂದು ಕೃತಿಗಳನ್ನು ಸಹ ಇವರು ರಚನೆಯನ್ನ ಮಾಡಿದ್ದಾರೆ. ತಮ್ಮ ಜೀವಿತಾವಧಿಯನ್ನೇ ಸಹ ಇವರು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದಂಥವರು. ಇವರು ತಮ್ಮ ಜೀವಿತಾವಧಿಯನ್ನೇ ಒಂದು ಸಾಹಿತ್ಯಕ್ಕಾಗಿ ಇವರು ಮೀಸಲನ್ನ ಇಟ್ಟಿದ್ದಾರೆ. ಇವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರ ಕವಿ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಯಾವ ಒಂದು ಬಿರುದು? ಮದ್ರಾಸ್ ಸರ್ಕಾರ ಇದೆಯಲ್ಲ, ರಾಷ್ಟ್ರ ಕವಿ ಅಂತ ಇವರಿಗೆ ಬಿರುದನ್ನು ನೀಡಿ ಗೌರವಿಸಿದೆ. ನಂತರ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ಇವರು ವಹಿಸಿದ್ದರು. ಎಲ್ಲಿ ನಡೀತದು? ಬೊಂಬಾಯಿಯಲ್ಲಿ. ಎಷ್ಟರಲ್ಲಿ? 1950ರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ಸಹ ಇವರು ವಹಿಸಿದ್ರು. ಇವರ ಒಂದು ನಿಧನ ಯಾವಾಗ ಆಯಿತು ಅಂದ್ರೆ 6/9/1963ರಲ್ಲಿ ಇವರ ಒಂದು ನಿಧನ ಆಯಿತು. ಮರಣವನ್ನು ಇವರು ಹೊಂತಾರೆ. 6/9/1963ರಲ್ಲಿ ಇವರು ಮರಣವನ್ನ ಹೊಂತಾರೆ. ಈ ಒಂದು ಪ್ರಸ್ತುತ ಪದ್ಯ ಭಾಗವನ್ನು ಕನ್ನಡಿಗರ ತಾಯಿ ಎಂಬ ಈ ಒಂದು ಪದ್ಯ ಭಾಗವನ್ನು ಯಾವ ಒಂದು ಕವನ ಸಂಕಲನದಿಂದ ಆಯ್ಕೊಳ್ಳಲಾಗಿದೆ ಅಂತಂದ್ರೆ ಎನ್.ಎಸ್. ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಯಾವ ಒಂದು ಕವನ ಸಂಕಲನ? ಶತಮಾನದ ಮಕ್ಕಳ ಸಾಹಿತ್ಯ. ಈ ಒಂದು ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಹಾಗಾದ್ರೆ ಈ ಒಂದು ಕನ್ನಡಿಗರ ತಾಯಿ ಈ ಒಂದು ಪದ್ಯ ಭಾಗದ ಒಂದು ಕವಿಯ ಆಶಯ ಏನಪ್ಪಾ ಅಂತಂದ್ರೆ ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದಂತಹ ಕವನವಾಗಿದೆ. ಅಂದ್ರೆ ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲೇ ರಚನೆ ಮಾಡಿದಂತಹ ಒಂದು ಕವನ ಆಗಿದೆ. ಆ ಒಂದು ಕವನದಲ್ಲಿ ಕನ್ನಡ ತಾಯಿಯನ್ನ ಸ್ತುತಿಸಿ ಬರೆದಂತಹ ಒಂದು ಇದು ಕವನ ಆಗಿದೆ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನ ಒಂದಾಗಿಸಬೇಕು. ಅಂದ್ರೆ ಕನ್ನಡ ತಾಯಿ ನಮ್ಮೆಲ್ಲರಿಗೂ ತನ್ನ ಮುಖವನ್ನು ತೋರಿಸುವುದರ ಮೂಲಕ ಈ ಕನ್ನಡಾಂಬೆಯ ಮಕ್ಕಳೆಲ್ಲರೂ ಒಂದಾಗಬೇಕು ಎನ್ನುವ ಈ ಒಂದು ಪದ್ಯದ ಆಶಯ ಆಗಿದೆ. ಕನ್ನಡ ನಾಡಿನಲ್ಲಿ ಎಲ್ಲಾ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ. ನಮ್ಮ ಕರ್ನಾಟಕವು ಪ್ರತಿಯೊಂದು ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀಗಂಧ ಎಲ್ಲದಕ್ಕೂ ಸಹ ಇದು ಹೆಸರು
ಹೆಸರುವಾಸಿಯಾದಂತಹ ಇದು ಒಂದು ಕನ್ನಡ ನಾಡು. ಅನೇಕ ಸಂಪತ್ತುಗಳಿಂದ ಇದು ಕೂಡಿರುವಂತಹ ನಾಡು ನಮ್ಮ ದೇಶ ಆಗಿದೆ. ಇಲ್ಲಿ ತಾಯಿಯ ಮುಖವನ್ನು ಕಂಡಾಗ ಅದೆಲ್ಲವೂ ಸಹ ಇದು ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ. ಅಂದ್ರೆ ಈ ಒಂದು ಕನ್ನಡ ತಾಯಿಯ ಕೀರ್ತಿ ಯಾವಾಗ ಜಗತ್ತಿನಾದ್ಯಂತ ಪ್ರಸರಿಸುತ್ತೆ ಅಂತಂದ್ರೆ ಅದು ಗೋಚರಿಸಿದಾಗ ಮಾತ್ರ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಅದಕ್ಕಾಗಿ ಅವರ ಒಂದು ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ ಆಗಬೇಕು. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಿರಬೇಕು. ಕನ್ನಡಿಗರಲ್ಲಿ ಆ ಒಂದು ಕನ್ನಡ ಅನ್ನುವಂಥದ್ದೇ ಧಮನಿಗಳಲ್ಲಿಯೂ ಸಹ ಅರಿಬೇಕು ಅಂತೇಳಿ ಕವಿ ಈ ಒಂದು ಪದ್ಯದ ಮೂಲಕ ಹೇಳಿದ್ದಾರೆ. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂಬುದೇ ಈ ಒಂದು ಕವಿಯ ಆಶಯವಾಗಿದೆ. ಅಂದ್ರೆ ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಮತ್ತೆ ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆ ಏನಾಗಬೇಕು, ಜಗತ್ತಿನೆಲ್ಲೆಡೆ ಪಸರಿಸಬೇಕು ಎಂಬುದೇ ಒಂದು ಕವಿಯ ಆಶಯ ಆಗಿದೆ ಅಂತೇಳಿ ಈ ಒಂದು ಪದ್ಯದ ಮೂಲಕ ಕವಿ ಆಶಯವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಮಕ್ಕಳ, ನೀವೆಲ್ಲರೂ ಸಹ ಪಠ್ಯ ಪುಸ್ತಕವನ್ನ ತೆಗೆದು ಈ ಒಂದು ಪದ್ಯವನ್ನ ನಾನು ಓದ್ತಾ ಹೋಗ್ತೇನೆ. ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಆಲಿಸ್ತಾ ಹೋಗ್ಬೇಕು. ಎಲ್ಲ ಮಕ್ಕಳು ಪಠ್ಯ ಪುಸ್ತಕವನ್ನ ತೆಗೆದ್ರಾ? ಸರಿ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆಂತು ತಾಳ್ವೆ ಅಕ್ಕರೆಯಿಂದೆಮ್ಮೆ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಹಣ್ಣ ನೀವ ಕಾಯ ನೀವ ಪರಿಪರೆಯ ಮರಂಗೋಳ್, ಪವಿತ್ರ ಮೀವ ಪುಷ್ಪ ಮೀವ ಲತೆಯ ಕರತರಂಗೋಳು. ತೆನೆಯ ಕೆನೆಯ ಗಾಳಿಯೋ ಖಗಂಗ ಘೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲ ದುಡಿದುದೇ. ಜೇನು ಸುರಿಯುವ ಹಾಲ ಹರಿವ ದಿವ್ಯಂ ಭೂಮಿಗಿಳಿದುದೇ. ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ. ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ, ಷಡಕ್ಷರಿ ಮುದ್ದಣ್ಣರ ಪುರಂದರವರೇಣ್ಯರ. ತಾಯೇ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಹಳೆಯ ಬೀಡ ಬೇಡನಾಡ ಮಾಡ ಮೆನಿತೋ ಸುಂದರಂ, ಬಿಳಿಯ ಕೊಳದ ಹಾರ ಕಳದ ನಿಡುಕರೆನಿತು ಅಂದುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕೈಲೆ ನುಡಿಯುವುದಲ್ಲ, ಹಿಂಗತೆ ನೀ ವಾಲ ಸೊಯ್ಲ ನಿಮ್ಮ ಕುಶಗೆ ಧಕ್ಕಿಸು. ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡಲಿಕ್ಕಿಸು. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ, ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಹಿಡುಕುವ. ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿಂ ತೀಡದನ್ನ, ಸುರಬಿಗೆಲ್ಲಿ ನೀನದನ್ನ. ನವಶಕ್ತಿಯ ನೆಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ನೆಮ್ಮದಿಯಂ ತಾಯೆ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು. ನಮ್ಮ ಮನಮ ಒಂದೇ ಕಲಸು ಇದನೊಂದನೆ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಮಗೆ ತೋರುವೆ. ಈ ಒಂದು ಪದ್ಯವನ್ನ ಎಲ್ಲರೂ ಸಹ ಇದನ್ನ ನೀವು
ಸರಿಯಾಗಿ ಓದ್ಕೊಳ್ಬೇಕು. ನಂತರ ನಾವು ಮುಂದಿನ ತರಗತಿಯಲ್ಲಿ ಈ ಒಂದು ಪದ್ಯದ ಸಾರಾಂಶದ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳ. ಹಾಗಾದ್ರೆ ಈ ಪದ್ಯಕ್ಕೆ ಸಂಬಂಧಿಸಿದಂತ ಕನ್ನಡಿಗರ ತಾಯಿ ಈ ಪದ್ಯಕ್ಕೆ ಸಂಬಂಧಿಸಿದಂತ ಕೆಲವು ಪದಗಳ ಈ ಪದ್ಯದಲ್ಲಿ ಬರ್ತಕ್ಕಂತಹ ಒಂದು ಪದಗಳ ಅರ್ಥವನ್ನು ನಾವು ತಿಳಿತಾ ಹೋಗೋಣ ಮಕ್ಕಳ. ಮೊದಲನೇದು ಯಾವುದು? ಆಳ್ವೆ. ಆಳ್ವೆ ಆಳ್ವೆ ಅಂತಂದ್ರೆ ಆಳುವೆ ಅಂದ್ರೆ ಆಳುವುದು. ಆಳ್ವೆ ಆಳ್ವೆ. ಹೊಸಗೆ. ಹೊಸಗೆ ಅಂತಂದ್ರೇನು? ಸಂತೋಷ, ಶುಭವಾರ್ತೆ. ಕೆನೆ. ಕೆನೆ ಅಂತಂದ್ರೆ ಸಾರ, ತಿರುಳು ಅಂತ ಹೇಳ್ತೇವೆ. ತಾಳ್ವೆ. ತಾಳ್ವೆ ಅಂತಂದ್ರೆ ಸಹಿಸುವೆ, ಸಹಿಸುವೆ. ತೃಷೆ. ತೃಷೆ ಅಂತಂದ್ರೆ ಬಾಯಾರಿಕೆ. ತೃಷೆ ಅಂತಂದ್ರೇನು? ಬಾಯಾರಿಕೆ. ದಿವಂ. ದಿವಂ ಅಂತಂದ್ರೆ ಆಕಾಶ. ನಗಾಳಿ. ನಗಾಳಿ ಅಂತಂದ್ರೆ ಪರ್ವತಗಳ ಒಂದು ಸಮೂಹಕ್ಕೆ ನಗಾಳಿ ಅಂತ ಕರೀತಾರೆ. ಪರ್ವತಗಳ ಒಂದು ಸಮೂಹ. ಬಸಿರು. ಬಸಿರು ಅಂತಂದ್ರೆ ಗರ್ಭ. ನಂತರ ಬಿಳಿಯ ಕೊಳ. ಬಿಳಿಯ ಕೊಳ ಅಂತಂದ್ರೆ ಬೆಳಗೊಳ. ಮೊಗ. ಮೊಗ ಅಂತಂದ್ರೆ ಮುಖ. ಲತೆ. ಲತೆ ಅಂತಂದ್ರೇನು? ಬಳ್ಳಿ. ಶರ್ವ. ಶರ್ವ ಅಂತಂದ್ರೆ ನೃಪತುಂಗನ ಮತ್ತೊಂದು ಹೆಸರು. ನೃಪತುಂಗನ ಮತ್ತೊಂದು ಹೆಸರೇನು? ಶರ್ವ. ಸುರಭಿ. ಸುರಭಿ ಅಂತಂದ್ರೆ ಸುಗಂಧ ಅಥವಾ ಸುವಾಸನೆ. ನಂದಿನಿ. ನಂದಿನಿ ಅಂತಂದ್ರೆ ಗೋವು. ನಂದಿನಿ ಅಂತಂದ್ರೆ ಏನು? ಗೋವು. ನಂತರ ಇದರಲ್ಲಿ ಇನ್ನು ಕೆಲವು ಮುಖ್ಯವಾದಂತಹ ಒಂದು ಪದಗಳ ಒಂದು ಟಿಪ್ಪಣಿಗಳಿದಾವೆ. ಅವಳನ್ನ ಹೇಳ್ತೀನಿ, ನೀವು ಅವಳನ್ನು ಸಹ ನಿಮ್ಮ ಒಂದು ನೋಟ್ ಪುಸ್ತಕದಲ್ಲಿ ಬರಿಬೇಕು. ನಗಾಳಿ. ನಗಾಳಿ ಅಂತಂದ್ರೆ ನಗ ಅಂತಂದ್ರೆ ಪರ್ವತ, ಆಳಿ ಅಂತಂದ್ರೆ ಸಮೂಹ. ನಗಾಳಿ ಅಂತಂದ್ರೆ ನಾನು ಹೇಳಿಲ್ವಾ, ನಗಾಳಿ ಅಂತಂದ್ರೆ ನಗ ಅಂತಂದ್ರೆ ಪರ್ವತ, ಆಳಿ ಅಂತಂದ್ರೆ ಸಮೂಹ. ಈ ಒಂದು ಪರ್ವತಗಳ ಒಂದು ಸಮೂಹಕ್ಕೆ ನಗಾಳಿ ಅಂತೇಳಿ ಕರಿತೇವೆ. ಖಗ. ಖಗ ಅಂದ್ರೆ ಆಕಾಶ. ಖ ಅಂದ್ರೆ ಆಕಾಶ. ಗ ಅಂದ್ರೆ ಗಮನಿಸುವುದು ಅಥವಾ ಗಮಿಸುವುದು ಅಂದ್ರೆ ಆಕಾಶದಲ್ಲಿ ಸಂಚರಿಸುವುದು ಅಂತ ಹೇಳಿ ಕರಿತೇವೆ. ಆಕಾಶದಲ್ಲಿ ಸಂಚರಿಸುವುದು ಯಾವ್ಯಾವುದು? ನಾವು ಸಂಚರಿಸ್ತೀವಿ, ಆದ್ರೆ ನಮಗೆ ಒಂದು ಸಹಾಯ ಬೇಕು ಅಲ್ವಾ? ಆದ್ರೆ ಆಕಾಶದಲ್ಲಿ ಸಂಚರಿಸುವಂತವು ಪಕ್ಷಿಗಳಲ್ವಾ? ಖಗ, ಮೃಗ, ಘೋರ, ಗಾಳಿ ಅಂದ್ರೆ ಖಗ ಅಂದ್ರೆ ಪಕ್ಷಿ, ಮೃಗ ಅಂದ್ರೆ ಪ್ರಾಣಿ, ಉರಗ ಅಂತಂದ್ರೆ ಹಾವು, ಆಳಿ ಅಂದ್ರೆ ಸಮೂಹ. ಆಳಿ ಅಂತಂದ್ರೆ ಸಮೂಹ. ಈ ಒಂದು ಪ್ರಾಣಿ, ಪಕ್ಷಿ, ಹಾವುಗಳ ಒಂದು ಸಮೂಹ ಖಗ, ಮೃಗ, ಘೋರ, ಗಾಳಿ ಅಂತೇಳಿ ನಾವು ಕರಿತೇವೆ. ಕೊಂಡ ಕುಂದವರ್ಯ. ಜೈನ ಧರ್ಮದಲ್ಲಿ ದಿಗಂಬರ ಮತ್ತೆ ಶ್ವೇತಾಂಬರ ಅಂತ ಎಂದು ಎರಡು ಸಂಪ್ರದಾಯಗಳಿದಾವೆ. ಆ ವೇದಗಳನ್ನು ಹುಟ್ಟುಹಾಕುವ ಮೊದಲು ಜೈನ ಧರ್ಮವು ಅಹತ್ತ, ಅನೇಕಾಂತ ಎಂಬಿವೆ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು. ವಿಕ್ರಮ ಶತಕದ 136ನೇ ವರ್ಷದಲ್ಲಿ ಅಂದ್ರೆ ಕ್ರಿಸ್ತಶಕ 80 ಮತ್ತು 81ರಲ್ಲಿ ಅದು ದಿಗಂಬರ ಶ್ವೇತಾಂಬರ ಎಂಬ ಸಂಪ್ರದಾಯಗಳೆಂದು ಕವಲಾಗುತ್ತಲೇ ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘವೆಂದು ಹೆಸರಾಯಿತು. ಪದ್ಮನಂದಿ ಎಂಬ ಮೊದಲನೆಯ ಹೆಸರುಳ್ಳ ಕೊಂಡ ಕುಂದಾಚಾರ್ಯನು ಈ ಮೂಲ ಸಂಘದ ಮುಂದಾಳೆಂದು ಒಂದು ಗಣದ ಒಡನೆಯೆಂದು ಕಂಡು ಬರುತ್ತದೆ. ನಂತರ ಹಿಂಗತೆ ನಿವಾಲ ಸೊಲ್ಲ ಅಂದ್ರೆ ಹಿಂಗತೆ ಅಂತಂದ್ರೆ ಹಿನ್ನೆಲೆಯ ಕತೆ. ಹಿಂಗತೆ ಅಂದ್ರೆ ಹಿನ್ನೆಲೆ ಒಂದು ಕತೆ ಅಂದ್ರೆ ಬೇಲೂರು, ಹಳೆಬೀಡು ಇತ್ಯಾದಿ ಶಿಲ್ಪಕಲೆಗಳ ಹಿಂದೆ ಇರುವಂತಹ ಒಂದು ಕತೆಗೆ ನಾವು ಹಿಂಗತೆ ಅಂತೇಳಿ ಕರಿತೇವೆ.
ಇನಿದು ಅಂತಂದ್ರೆ ಇನಿದಾದ ಅಥವಾ ಸವಿಯಾದ, ರುಚಿಯಾದ ಅಂತ ಹೇಳ್ತೇವೆ. ಪಾಲು ಅಂತಂದ್ರೆ ಹಾಲು, ಸೊಲ್ಲು ಅಂತಂದ್ರೆ ಮಾತು. ಹಿನ್ನೆಲೆಯ ಕಥೆಯ ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ಕೂಡಿರ್ತಕ್ಕಂತಹದ್ದು. ಎಮ್ಮ ತೃಷೆಗೆ ದಕ್ಕಿಸು ಅಂದ್ರೆ ಎಮ್ಮ ಅಂದ್ರೆ ನಮ್ಮ, ತೃಷೆ ಅಂತಂದ್ರೆ ದಾಹ, ಬಾಯಾರಿಕೆ ಅಂತ ಕರಿತೀವಲ್ವಾ. ಇಲ್ಲಿ ನೋಡಿದ್ವಲ್ಲ ತೃಷೆ ಅಂತೇಳಿ, ಬಾಯಾರಿಕೆ ಅಂತೇಳಿ. ದಕ್ಕಿಸು ಅಂದ್ರೆ ನೀಡು. ಈ ಕರ್ನಾಟಕದ ಶಿಲ್ಪಕಲೆಯ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂಬ ಒಂದು ದಾಹ ಉಳ್ಳಂತದ್ದು ಅಥವಾ ಬಯಕೆ ಉಳ್ಳಂತಹದ್ದನ್ನು ಇದು ನಮಗೆ ನೀಡುತ್ತದೆ. ಎಮ್ಮ ತೃಷೆಗೆ ದಕ್ಕಿಸು. ಹಾಗಾದ್ರೆ ಮಕ್ಕಳ, ನಾವು ಈ ದಿನ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತ ಒಂದು ಪದಗಳ ಅರ್ಥದ ಬಗ್ಗೆ ತಿಳಿದುಕೊಂಡ್ವಿ. ನಾವು ಮುಂದಿನ ತರಗತಿಯಲ್ಲಿ ಈ ಪದ್ಯ ಭಾಗದ ಒಂದು ಸಾರಾಂಶವನ್ನ ತಿಳಿತಾ ಹೋಗೋಣ ಮಕ್ಕಳ. ಧನ್ಯವಾದಗಳು.